ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಬಳ್ಳಾರಿ ಜಿಲ್ಲೆಯಲ್ಲಿ ಜೂನ್ 1ರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಎಂಬ ನಿಯಮವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಪನ್ನೇಕರ್ ಅವರು ಈ ಬಗ್ಗೆ ಈಗಾಗಲೇ ಜಾಗೃತಿ ಮೂಡಿಸಿದ್ದು, ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಪೊಲೀಸರು ಕೂಡ ಜಾಗೃತಿ ಮೂಡಿಸುತ್ತಿದ್ದಾರೆ. ಅಂತೆಯೇ ಸಂಡೂರು ಪಟ್ಟಣದಲ್ಲಿಯೂ ಕೂಡ ಬುಧವಾರ ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಡೂರು ಠಾಣೆಯ PSI ಡಾಕೇಶ್ ಅವರ ನೇತೃತ್ವದಲ್ಲಿ ನಡೆದ ಈ ಜಾಗೃತಿ ಅಭಿಯಾನದಲ್ಲಿ ಪೊಲೀಸ್ ಸಿಬ್ಬಂದಿ, ಸಂಡೂರು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಂಡೂರಿನ ಕೆಲ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿದರು. ಜಾಗೃತಿ ಅಭಿಯಾನದ ಭಾಗವಾಗಿ ದ್ವಿಚಕ್ರ ವಾಹನಗಳಲ್ಲಿ ಹೆಲ್ಮೆಟ್ ಧರಿಸಿ ಸಂಡೂರು ಪಟ್ಟಣದ ಪೊಲೀಸ್ ಠಾಣೆಯಿಂದ ಆರಂಭಿಸಿ ವಿಜಯ ವೃತ್ತ, ವಿರಕ್ತಮಠ, ಮರಾಠ ಸಮಾಜ, ಲಕ್ಷ್ಮೀಪುರ, ಸೀನಿಬಸಪ್ಪ ಕ್ಯಾಂಪ್ ಹಾಗೂ ಧರ್ಮಾಪುರದ ಮೂಲಕ ಸಾಗಿ ಮರಳಿ ಸಂಡೂರು ಠಾಣೆಗೆ ಆಗಮಿಸಿ ಜಾಗೃತಿ ಮೂಡಿಸಲಾಯಿತು. ಸಂಡೂರು ಠಾಣೆಯ PSI ಡಾಕೇಶ್ ಅವರು ಹಾಗೂ ಸಂಡೂರು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ಅಧ್ಯಕ್ಷರಾದ SM ವಿನಯ್ ಕುಮಾರ್ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನೊಂದಿಗೆ ಮಾತನಾಡಿ, ಹೆಲ್ಮೆಟ್ ಮಹತ್ವದ ಕುರಿತು ಸಾರ್ವಜನಿಕರಿಗೆ ಇರಬೇಕಾದ ತಿಳುವಳಿಕೆ, ಹೆಲ್ಮೆಟ್ ಇಲ್ಲದಿದ್ದ ಪಕ್ಷದಲ್ಲಿ ಆಗಬಹುದಾದ ಅನಾಹುತಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಅಭಿಯಾನದಲ್ಲಿ ಸಂಡೂರು ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ PSI ರಮಾದೇವಿ, ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ಪದಾಧಿಕಾರಿಗಳಾದ ಕಾಶಪ್ಪ, ಚಿದಾನಂದ, ಪರಶುರಾಮ್ ಮದ್ದಾನಿ, ಪ್ರಕಾಶ್ ಹಾಗೂ ಶಿವಕುಮಾರ್, ಕಾರ್ತಿಕ್, ಷಣ್ಮುಖ, ಮರಿಸ್ವಾಮಿ, ಸುರೇಶ್, ತಿಪ್ಪೇಸ್ವಾಮಿ, ತಿಮ್ಮಪ್ಪ, ಹನುಮಂತಪ್ಪ ಇತರರು ಭಾಗವಹಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ನಾವೊಂದು ಹೆಲ್ಮೆಟ್ ಜಾಗೃತಿ ಅಭಿಯಾನ ಒಂದು ಹಮ್ಮಿಕೊಂಡಿದ್ದು ಸಂಡೂರು ಪಟ್ಟಣದಲ್ಲಿ ಮಾನ್ಯ SP ಮೇಡಮ್ ರವರ ಒಂದು ಮಾರ್ಗದರ್ಶನದಂತೆ, ನಿರ್ದೇಶನದಂತೆ ಇವತ್ತು ಸಾರ್ವಜನಿಕರು ಇವತ್ತು ನಾವು ನೋಡ್ತಿರಂಗೆ ಏನು ಆಕ್ಸಿಡೆಂಟ್ಗಳಾಗ್ತಾವಲ್ಲ 90% ಏನು ಹೆಡ್ ಇಂಜಿನಿಂದಲೇ ಬೈಕ್ ರೈಡರ್ಸ್ ಡೆತ್ ಆಗ್ತಿರ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತವೆ. ಸೊ ಆ ದೃಷ್ಟಿಯಿಂದ ಏನು ಟೂ ವೀಲರ್ ರೈಡ್ ಮಾಡ್ತಕ್ಕಂಥ ಸ್ಪೆಷಲಿ ಅವರು ಹೆಲ್ಮೆಟನ್ನು ಕಡ್ಡಾಯ ಧರಿಸ್ಬೇಕನ್ನೋ ದೃಷ್ಟಿಯಿಂದ ಮತ್ತು ಮೇಡಮ್ ಅವರ ನೆಕ್ಸ್ಟ್ ಮಂತ್ ಅಂದರೆ ಈ ಜೂನ್ 1ರಿಂದ ಕಡ್ಡಾಯವಾಗಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಕೂಡ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಓಡಾಡ್ಬೇಕಂತೇಳಿ ಒಂದು ಆದೇಶವನ್ನು ನೀಡಿರ್ತಾರೆ. ಆ ಒಂದು ಪ್ರಯುಕ್ತವಾಗಿ ಇವತ್ತು ಸಂಡೂರು ಪಟ್ಟಣದಲ್ಲಿ ಇವರ ನಮ್ಮ ಫೋಟೋಗ್ರಾಫರ್ ಸಂಡೂರು ಫೋಟೋಗ್ರಾಫರ್ ತಾಲೂಕು ವತಿಯಿಂದ ಅವ್ರ ಸಹಕಾರದೊಂದಿಗೆ ಅದೇ ರೀತಿ ಪಬ್ಲಿಕ್ ಕೂಡ ಬಂದಿದ್ದು, ಮೀಡಿಯಾದವರು ಕೂಡ ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ. ಈ ಒಂದು ಸಂಡೂರು ಪಟ್ಟಣದಲ್ಲಿ ಒಂದು ಬೈಕ್ ರ್ಯಾಲಿ ಮುಖಾಂತರ ಸಂಡೂರು ಪಟ್ಟಣ ಜನತೆಗೆ ಮತ್ತು ಸಂಡೂರು ತಾಲೂಕಿನ ಜನತೆಗೆ ಒಂದು ಹೆಲ್ಮೆಟ್ ಬಗ್ಗೆ ಜಾಗೃತಿ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಹೆಚ್ಚಾಗಿ ಎಲ್ಲರೂ ಕೂಡ ಹೆಲ್ಮೆಟನ್ನು ಧರಿಸ್ಕೊಂಡು ತಮ್ಮ ಜೀವ ರಕ್ಷಣೆಯನ್ನು ಕಾಪಾಡ್ಕೊಳ್ಬೇಕು. ಯಾಕಂದರೆ ಹೆಲ್ಮೆಟನ್ನು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ಏನೋ ಅವ್ರಿಗೆ ಇನ್ಸಿಡೆಂಟ್ ಆಯ್ತು ಅಂತಂದರೆ ಅವ್ರು ನಂಬ್ಕೊಂಡಂಥ ಕುಟುಂಬಗಳು ಬೀದಿ ಪಾಲಾಗುವಂತಕ್ಕಂಥ ಒಂದು ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ರಸ್ತೆ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಎಲ್ಲೇ ಹೊರಡೆ ಹೋದರೂ ಕೂಡ ಕಡ್ಡಾಯ ಹೆಲ್ಮೆಟನ್ನು ಹಾಕಿ ಅಂತ ಹೇಳ್ತಾ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಫೋಟೋಗ್ರಾಫರ್ಸ್ ಅವರಿಗೆ ಮತ್ತು ಮಾಧ್ಯಮದವರಿಗೆ ಮತ್ತು ಇತರ ಸಾರ್ವಜನಿಕರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೊಟ್ಟು ಥ್ಯಾಂಕ್ ಯು. ನಮಸ್ಕಾರ. SM ವಿನಯ್ ಕುಮಾರ್ ಅಂತ, ಅಧ್ಯಕ್ಷರು ಸಂಡೂರು ತಾಲೂಕು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದಿಂದ ಮಾತಾಡ್ತಾ ಇದ್ದೀನಿ. ಸರ್, ಇವತ್ತೇನು ಮಾನ್ಯ SP ಮೇಡಮ್ ಅವರ ಆದೇಶದ ಮೇರೆಗೆ ನಮ್ಮ PSI ಆಗಿರ್ತಕ್ಕಂಥ ಡಾಕೇಶ್ ಸರ್, CPI ಆಗಿರ್ತಕ್ಕಂಥ ಮಹೇಶ್ ಅವರ ಆದೇಶದ ಮೇರೆಗೆ
ಈ ಹೆಲ್ಮೆಟ್ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ರು. ಅದಕ್ಕೋಸ್ಕರ ನಮ್ಮ ಸಂಘದ ಕಡೆಯಿಂದ ಅವರಿಗೆ ಬೆಂಬಲ ಸೂಚಿಸಿ ಅವ್ರ ಜೊತೆಗೆ ಸಹಕರಿಸಿದ್ದೇವೆ. ಮುಂದೇನು ಅವ್ರು ಯಾವುದೇ ಕಾರ್ಯಕ್ರಮಕ್ಕೂ ನಾವು ಸಹಕರಿಸ್ತೀವಿ. ಸಾರ್ವಜನಿಕರಿಗೋಸ್ಕರ ಏನೇ ಕಾರ್ಯಕ್ರಮ ಮಾಡಿದ್ರು ನಾವು ಬಂದು ಸಹಕರಿಸ್ತೀವಿ ಅಂತ. ಹೆಲ್ಮೆಟ್ಟು ಜೀವಕ್ಕೆ ನಮಗೆ ಭಾಳ ಇಂಪಾರ್ಟೆಂಟು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೈಕ್ ರೈಡರ್ಸು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಹೆಲ್ಮೆಟ್ ಧರಿಸೋದ್ರಿಂದ ನಮ್ಮ ಜೀವ ರಕ್ಷಣೆ ಆಗುತ್ತೆ. ಈಗ ಇತ್ತೀಚಿನ ಅಪಘಾತಗಳಲ್ಲಿ ಸಾರಿ ಹೇಳ್ದಂಗೆ ತುಂಬ ಜನ ಹೆಡ್ ಇಂಜುರೀಸಿಂದ ಮೃತಪಡ್ತಾ ಇದ್ದಾರೆ. ಸೊ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಅಂದ್ಕೊಂಡು ಸರ್, ಈಗ ಸಂಡೂರು ಪೊಲೀಸ್ ಸ್ಟೇಷನಿಂದ ವಿಜಯ್ ಸರ್ಕಲ್ ಹೋದ್ವಿ. ವಿಜಯ್ ಸರ್ಕಲಿಂದ ಹೊಸ ತಾಲೂಕು ಆಫೀಸ್ ಬಿಲ್ಡಿಂಗಿಂದ ವಿರಕ್ತ ಮಠಕ್ಕೆ ಹೋಗಿ, ವಿರಕ್ತ ಮಠದಿಂದ ಹೊಸಬಾಗವಾಣಿ, ಮರಾಠ ಸಮಾಜ, ಮತ್ತು ಲಕ್ಷ್ಮೀಪುರ, ಆಮೇಲೆ ಸೀನಬಸಪ್ಪ ಕ್ಯಾಂಪು, ಮತ್ತು ಧರ್ಮಪುರ ಮೂಲಕ ಮತ್ತೆ ಸಂಡೂರು ಪೊಲೀಸ್ ಸ್ಟೇಷನ್ಗೆ ಮರಳಿ ಬಂದಿದ್ದೀವಿ ಸರ್.